ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ದಿವ್ಯ ಹುಡುಗ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಬಿಗ್ ಬಾಸ್ ಕನ್ನಡ ಸೀಸನ್ 8 ಮತ್ತು 9ರಲ್ಲಿ ಸ್ಪರ್ಧಿಯಾಗಿದ್ದವರು. ನಗು ಮತ್ತು ಪಕ್ಕಾ ಮಲೆನಾಡು ಭಾಷೆಯಿಂದ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿರುವ ನಟಿ. ಬಿಗ್ ಬಾಸ್ ಬಳಿಕ ದಿವ್ಯ ಹುಡುಗ ಸಿನಿಮಾದಲ್ಲೂ ನಟಿಸಿದ್ದಾರೆ. ಸಿನಿಮಾ ಮತ್ತು ಬಿಗ್ ಬಾಸ್ಗಿಂತ ಮೊದಲು ಅವರು ಕಿರುತೆರೆಯಲ್ಲೇ ಮಿಂಚಿದ್ರು ಅನ್ನೋದು ಸಹ ಗೊತ್ತು. ಇದೀಗ ಮತ್ತೆ ಸೀರಿಯಲ್ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಬರಲಿರುವ ನಿನಗಾಗಿ ಹೊಸ ಧಾರಾವಾಹಿಯಲ್ಲಿ ದಿವ್ಯ ನಾಯಕಿ. ಹೌದು, ಈ ಹಿಂದೆ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ದಿವ್ಯ ಹುಡುಗ ಇದೀಗ ಮತ್ತೆ ಕಿರುತೆರೆಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಅದು ನಿನಗಾಗಿ ಎಂಬ ಹೊಸ ಸೀರಿಯಲ್ ಮೂಲಕ. ಸದ್ಯದಲ್ಲೇ ನಿನಗಾಗಿ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ನಿನಗಾಗಿ ಧಾರಾವಾಹಿಯಲ್ಲಿ ಕಥಾ ನಾಯಕಿಯಾಗಿ ದಿವ್ಯ ಹುಡುಗ ಕಾಣಿಸಿಕೊಳ್ಳಲಿದ್ದಾರೆ. ನಿನಗಾಗಿ ಧಾರಾವಾಹಿಯ ಕತೆ ಸೂಪರ್ ಸ್ಟಾರ್ ರಚನಾ ಸುತ್ತಲಿದೆ. ಚಿತ್ರರಂಗದ ಲೇಡಿ ಸೂಪರ್ ಸ್ಟಾರ್ ಆಗಿರುವ ರಚನಾಗೆ ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ ಆಶೀರ್ವಾದವಿದೆ. ಆದರೆ ಅದ್ಯಾಕೋ ರಚನೆಗೆ ಅಮ್ಮನ ಪ್ರೀತಿ ಇಲ್ಲ. ಸೂಪರ್ ಸ್ಟಾರ್ ಆಗಿದ್ದರೂ ಅಮ್ಮನ ಪ್ರೀತಿ ಕಾಣದ ನಟಿಯ ಕಥೆಯೇ ನಿನಗಾಗಿ ಧಾರಾವಾಹಿಯಲ್ಲಿ ಕಥಾ ನಾಯಕನಾಗಿ ರಿತ್ವಿಕ್ ಮಠದ್ ಕಾಣಿಸಿಕೊಳ್ಳಲಿದ್ದಾರೆ. ಈ ಹಿಂದೆ ಗಿಣಿರಾಮ ಸೀರಿಯಲ್ನಲ್ಲಿ ರಿತ್ವಿಕ್ ಮಠದ್ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಜನಪ್ರಿಯತೆ ಪಡೆದಿದ್ದರು. ವರದಿಗಳ ಪ್ರಕಾರ ರಾತ್ರಿ 8 ಗಂಟೆಗೆ ನಿನಗಾಗಿ ಧಾರಾವಾಹಿ ಪ್ರಸಾರವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಸದ್ಯಕ್ಕೆ ರಾತ್ರಿ 8 ಗಂಟೆಗೆ ಬೃಂದಾವನ ಸೀರಿಯಲ್ ಪ್ರಸಾರವಾಗ್ತಾ ಇದೆ. ಹಾಗಾದರೆ ಬೃಂದಾವನ ಧಾರಾವಾಹಿ ಅಂತ್ಯವಾಗುತ್ತಾ ಅಥವಾ ಟೆಲಿಕಾಸ್ಟ್ ಟೈಮಿಂಗ್ಸ್ನಲ್ಲಿ ಬದಲಾವಣೆ ಮಾಡಲಾಗುತ್ತದಾ ಎಂಬುದನ್ನು ಕಾದು ನೋಡಬೇಕು. ಇನ್ನು ದಿವ್ಯ ಹುಡುಗ ಈ ಹಿಂದೆ ಹುಲಿರಾಯ, ಧ್ವಜ, ಫೇಸ್ ಟು ಫೇಸ್, ಜೋರು, ಗಿರ್ಕಿ, ರಾಂಚಿ, ಅರ್ಧಂಬರ್ಧ ಪ್ರೇಮ ಕಥೆ ಚಿತ್ರಗಳಲ್ಲಿ ಅಭಿನಯಿಸಿದರು. ಚಿಟ್ಟೆ ಹೆಜ್ಜೆ, ಅಂಬಾರಿ, ಖುಷಿ, ಓಂ ಶಕ್ತಿ ಹೋಮ್ ಸೀರಿಯಲ್ಗಳಲ್ಲೂ ದಿವ್ಯ ಹುಡುಗ ನಟಿಸಿದರು.